ಇದನ್ನು ಮುಂದುವರಿಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಸಂವಿಧಾನದ ಆಶಯಗಳಿಗೆ ಯಾರೇ ಧಕ್ಕೆ ತರಲಿ, ಅದು ಕೇಂದ್ರ ಸರ್ಕಾರ ಆಗಿರಬಹುದು, ನಮ್ಮ ಜಿಲ್ಲೆಯ ಬೇರೆ ಬೇರೆ ರಾಜಕಾರಣಿಗಳಾಗಿರಬಹುದು, ನಮ್ಮ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಯಾರಾದರೂ ನಡ್ಕೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಪ್ರತಿಭಟನೆ ಮಾಡಿ ಅವನ್ನ ತಕ್ಕ ಶಾಸ್ತಿನ ಕೊಡ್ತೀವಿ ಅಂಥೇಳಿ ಇದರ ಮುಖಾಂತರ ನಾನು ತಮಗೆ ತಿಳಿಸಕ್ಕೆ ಬಯಸ್ತೇನೆ. ಹಾಗೆಯೇ ಕ್ಲಾಕ್ ಟವರ್ ಒಂದು ವಿಚಾರ ಅಂತೂ ಇವತ್ತು ಸ್ಪಷ್ಟವಾಗಿ ಹೇಳಲೇಬೇಕು. ಕ್ಲಾಕ್ ಟವರ್ ವಿಚಾರವಾಗಿ ಈ ನಡುವೆ ಒಂದು 5-6 ವರ್ಷಗಳಿಂದ ಕ್ಲಾಕ್ ಟವರ್ ಭಾರಿ ಪ್ರಚಲಿತವಾಗಿ ಸುದ್ದಿಯಲ್ಲಿರ್ತದೆ. ಒಬ್ಬ ಮಹಾನುಭಾವರಿಂದ ಆ ಮಹಾನುಭಾವರಿಗೆ ನಾವೆಲ್ಲ ಇಲ್ಲೇ ಇದ್ದೀವಿ, ದಲಿತರು, ಹಿಂದುಳಿದ ವರ್ಗದವರು ನಾವೆಲ್ಲ ಸೇರಿದ್ದೀವಿ. ಇಲ್ಲಿ ಯಾರಿಗೂ ಕ್ಲಾಕ್ ಟವರಲ್ಲಿ ಯಾವ ಸಮುದಾಯದವ್ರಿಗೂ ಅನಾನುಕೂಲ ಇಲ್ಲ, ಯಾವ ಸಮುದಾಯದವ್ರಿಗೂ ತೊಂದರೆ ಆಗಿಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ಮಾಜಿ ಸಂಸದರು ಈ ಕ್ಲಾಕ್ ಟವರ್ ಅನ್ನೋ ವಿಚಾರನ ಬಿಡದೇ ಇದ್ರೆ ನಿಮ್ಮ ವಿರುದ್ಧವಾಗ್ಲೂ ನಾವು ಒಂದು ದಿವಸ ಹೋರಾಟ ಮಾಡಿ ನಿಮ್ಮನ್ನು ಹಿಮ್ಮೆಟ್ಟಿಸ್ತೀವಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.